ಬೈಲಿಗೆ ಹಿಂಗ ಹಸಿರಿದ್ದಲ್ಲಿ ಬಂದ್ರೆ ಎಷ್ಟು ಶಾಂತ ಅನಿಸ್ತದಲ್ಲ. ಗಾಳಿ ಎಷ್ಟು ಚಂದ ಬಿಡ್ತದೆ ನೋಡ್ರಿ, ತಣ್ಣಗೆ ಒಂಥರ ಆರಾಮ್ ಅನಿಸ್ತದ. ಮೈಂಡ್ ಫ್ರೆಶ್ ಆದಂಗೆ ಆಗ್ತದೆ ನೋಡಿ ಇಂತಲ್ಲಿ ಬಂದ್ರೆ. ಹೌದ್ರಿ, ನನಗೂ ಇಂಥ ಕ್ಲೈಮೇಟ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಅದಕ್ಕೆ ದಿನ ಬಂದಿರ್ತೀನಿ ರೀ ನಾ ಈ ಕಡೆ. ಹೌದವ, ನಾನು ದಿನ ಮುಂಜಾನೆ ಹೊತ್ತಿನಾಗ ಬಂದಿರ್ತೀನಿ. ಹೌದು ನೋಡು, ತಣ್ಣಗೆ ಅನಿಸ್ತದ. ಏನು ವಾಸರಲ್ಲ, ನೆಗಣ್ಣಿ ಮಗನ ಮದುವೆ ಅಂತ ಮಾಡಿದಿ. ನಿನ್ನ ಮಗಂದು ಯಾವಾಗ ಮಾಡ್ತಿ ಮದುವೆ? ಆಯ್ತು ನೋಡ್ರಿ ಮಮ್ಮಿ, ಚಲೋ ಮಾಡಿದ್ರು ಅವರು ಮದುವೆನ. ನಾವು ಮಾಡ್ಬೇಕಂತ ಮಾಡೀವ್ರಿ, ಆ ಕಡೆ ನೋಡ್ಲಿಕ್ಕತ್ತೀವಿ. ನೋಡ್ಬೇಕಿನ ಮುಂದಿನ ವರ್ಷ ಮಾಡ್ಬೇಕಂತ ಮಾಡೀವಿ. ಹಿಂಗೆ ನೋಡ್ಕೊತ ಹೋದ್ರೆ ಅಲ್ಲಿಗೆ ಬರ್ತದ. ಮುಂದಿನ ವರ್ಷ ಮಾಡಿದ್ರೆ ಆಯ್ತಂತ. 4 ತಿಂಗಳು ಆಯ್ತೇನ್ರಿ ನಿಮ್ಮ ನೆಗಣಿ ಮಗನ ಮದುವೆಯಾಗಿ? ಆಯ್ತಲ್ರಿ, 4-5 ಬಿತ್ರಿ ಈಗ. ಅಂದಂಗೆ ಹುಡುಗಿ ಬಸ್ರದಾಳ ಈಗ? ಹ್ಞೂ ರೀ ಮಾಮಿ, ಬಸ್ರದಾಳ್ರಿ. 2-3 ಬಿದ್ದದ್ರಿ ಈಗ. ಇವ್ವ ಇಷ್ಟು ಜಲ್ದಿನೇ ಇಂತದ ಬಿಡ. ಹ್ಞೂ ರೀ ಮಾಮಿ, ಜಲ್ದಿನೇ ಆಗ್ಯಾವ ನೋಡ್ರಿ. ಹೌದ್ರಿ ಬಾ, ಈಗ ಜಲ್ದಿನೇ ಮಕ್ಕಳಾಗೋದು. ಹೆಡ್ಡಿಂಗ್ ಅಷ್ಟೇ ಮಾಡ್ಕೊತಿರ್ತಾರ, ತಿರುಗಿ ಮಗ ಹುಟ್ಟುಬಿಟ್ಟಿರ್ತಾನೆ ಅಷ್ಟೊತ್ತಿಗೆ. ವರ್ಷ ತುಂಬಷ್ಟಿಗೆ ಮಕ್ಕಳಲ್ಲಂತೆ ಆಶೀರ್ವಾದ ಮಾಡಿರ್ತಾರಲ್ಲ, ಅದು ಕರಿನೇ ಆಗಿಬಿಟ್ಟಿರ್ತದೆ. ಈಗಿನ ಕಾಲನೇ ಹಂಗೆ ಬಂದದು. ಹ್ಞೂ ರೀ, ನಮ್ಮ ನೆಗಣಿನೂ ಹೇಳಿದ್ರಿ, ಏನೋ ಪ್ಲ್ಯಾನಿಂಗ್ ಮಾಡ್ಬಿಟ್ರವ, ಏನೂ ಆದ್ರೆ ಆಗಲ್ಲಕ್ಕಂತೇಳಿ. ಅದಕ್ಕೆ ಆಗ್ಬಿಟ್ಟು ರೀ. ಆದದ ಚಲೋ ಅಂತೀವಿ ನೋಡ್ರಿ ನಾವು. ಹೌದು ಬಿಡ ಯವ್ವ, ಆಗೋ ಕೈಲಿ ಆದ್ರೆ ಚಲೋ ಮಕ್ಕಳು. ಈಗ ನೋಡಿ ನಮ್ಮ ತಂಗಿ ಸೊಸಿಗೆ ಇನ್ನೂ ಮಕ್ಕಳಾಗೋವಲ್ಲ. ಇನ್ನೂ ಆಗಿಲ್ಲ ಅಲ್ರಿ, ಭಾಳ ವರ್ಷ ಆಯ್ತಲ್ರಿ ಅವ್ರ ಮದುವೆಗೆ. 5 ವರ್ಷ ಆಗ್ಯದ ಲಗ್ನ ಆಗಿ, ಇನ್ನೂ ಮಕ್ಕಳಾಗೋವಲ್ಲ. ಹೌದಲ್ರಿ, ಇನ್ನೂ ಆಗಿಲ್ಲಲ್ಲ. ಏನು ಫಸ್ಟ್ ಪ್ಲ್ಯಾನಿಗೇನು ಮಾಡಿದ್ರಂತೇನ್ರಿ? ಅದೊಂದು ಇದು ಇದ್ದದ ಯವ್ವ. ನಮ್ಮ ತಂಗಿ ಮಗಳದನ್ನ ಹಂಗೆ ಆಯ್ತು ನೋಡಿದ್ರಿಲ್ಲ. ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ತೀವಿ ಅಂತೇಳಿ 1-2 ವರ್ಷ ಬೇಡ ಮಕ್ಕಳು, ನನಗೆ ಎಂಜಾಯ್ ಆಗಂಗಿಲ್ಲ ಅಂತೇಳಿ ಮಾಡ್ಕೊತ ಕೂತ್ಲು. ಆಮೇಲೆ ಈಗ ಮಕ್ಕಳು ಬೇಕಂತಾಳ. ಎಲ್ಲಿದಾಗ್ತದ? ಏನೂ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ತೋರಿಸಿ ಸಾಕಾಗಿಬಿಟ್ಟದ. ಈಗೇನು ಹಂಗಿಲ್ಲ ಬಿಡ್ರಿ, ಹಂಗೇನು ಮಾಡಿಲ್ಲ. ಆದ್ರೆ ಹಿಂಗೆ ನೋಡುವ, ದೇವರು ಕೊಡ್ತಾನ. ಕೊಟ್ರೆ ಜಲ್ದಿನೇ ಕೊಡ್ತಾನ, ಇಲ್ಲಾಂದ್ರೆ 5-6 ವರ್ಷ ತನಕ ಮಕ್ಕಳೇ ಆಗಂಗಿಲ್ಲ. ಹಿಂಗೆ ಆತವಂತಾನೆ ನಮ್ಮ ನೆಗಣಿ ಸೊಸಿಗೆ ಆಗಿದ್ದು. ನಮಗೇನು ಇದು ಅನಿಸಿಲ್ರಿ, ಭಾಳ ಖುಷಿ ಆಗ್ಯದ್ರಿ ಎಲ್ಲರಿಗೆ. ಹೌದ್ರಿ, ಪಾಪ ನಮ್ಮ ಫ್ರೆಂಡಿಗೆ ಇನ್ನೂ ಆಗಿಲ್ರಿ ಮಕ್ಕಳು. ಎಷ್ಟು ಅಳ್ತಾಳ್ರಿ ಆಕಿ. ಮಕ್ಕಳ ಸಂಬಂಧ ಅಷ್ಟು ತ್ರಾಸ ಮಾಡ್ಕೋತಾವ್ರಿ ದಿನ. ಇನ್ನೂ ಆಗಿಲ್ಲ ನಿಮ್ಮ ಗೆಳತಿಗೆ? ನಿಮ್ದು 10-15 ವರ್ಷ ಆಗಿಲ್ಲ ಲಗ್ನ ಆಗಿ? ಹೌದ್ರಿ ಮಾಮಿ, ನಮ್ದು 12 ವರ್ಷ ಆಯ್ತು ಬಿಡ್ರಿ ಲಗ್ನ. ಯಾಕಿನ್ ಲೇಟಾಗಿ ಆಗ್ಯದ್ರಿ, ಒಂದು 8 ವರ್ಷ ಆಯ್ತು ರೀ ಲಗ್ನ ಆಗಿ. ಇನ್ನೂ ಆಗವಲ್ಲು ರೀ. ಅವರು ರಗೂಡ್ ತೋರ್ಸ್ಯಾರ್ರಿ. ಎಲ್ಲಿ ಹೇಳ್ತಾರಂದ್ರೆ ಅಲ್ಲಿ ಹೋಗಿ ತೋರ್ಸ್ಯಾರ್ರಿ. ಎಲ್ಲ ಕಡೆ ತೋರಿಸಿದ್ರು ಏನೂ ಇನ್ನೂ ಆಗವಲ್ಲು ರೀ ಮಕ್ಕಳೇ. ಹೌದವ, ನಮ್ಮ ತಂಗಿನೂ ಹಂಗೆ ಗುಳಾಡ್ತದ. ಅದ್ರಾಗ ಎಲ್ಲರ ಹೋದ್ರಂದ್ರೆ ಎಷ್ಟು ಮಂದಿ ಮೊಮ್ಮಕ್ಕಳು ಅಂತ ಮೊದಲು ಅದೇ ಕೇಳ್ತಾರೆ. ಹೌದವ ಯವ್ವ, ನಮಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕಿಂತ ಇವರು ಕೇಳ್ತಾರಲ್ಲ ಅನ್ನೋ ಚಿಂತೆನೇ ಭಾಳ ಆಗಿಬಿಟ್ಟಿರ್ತದೆ ರೀ ಮಂದಿಗೆ. ಎಲ್ಲರ ಹೋಗಿರ್ತಾರೆ, ಇವ್ರಿಗೆ ಮಕ್ಕಳಾಗಿಲ್ಲ ಅಂತ ಗೊತ್ತಿರ್ತದಿಲ್ರಿ. ಮತ್ತೆ ಓದ್ಗನೆ ಕೇಳ್ದ, ಎಷ್ಟು ಮಂದಿ ಇದಾರೆ ಮಕ್ಕಳು, ಯಾಕೆ ಏನು ಮಾಡ್ಕೊಂಡಲ್ಲಿನ, ಏನೂ ವಿಶೇಷ ಇಲ್ಲ ಅಂತೇಳಿ ಚುಚ್ಚಿ ಕೇಳೋದ ಕೇಳ್ತಾವ. ಹೌದು ನೋಡ್ರಿ, ನೀವು ಅನ್ನೋದು ಕರೆಯದ. ನಮ್ಮ ತಂಗಿ ಸೊಸಿ ಎಲ್ಲಾರ ಹೋಗಿದ್ರಂದ್ರೆ ಯಾರು ಕೇಳೋರಲ್ರಿ. ಮತ್ತೆ ಮಕ್ಕಳೆಷ್ಟು ಮೊಮ್ಮಕ್ಕಳೆಷ್ಟು ಅಂತ ಕೇಳೋಣನೆ ಮನೆಗೆ ಬಂದ ನಮ್ಮ ತಂಗಿಗೆ ಅದನ್ನು ನೋಡೋದಾಗಂಗಿಲ್ಲ. ಕೇಳೋಣನೆ ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತೇಳಿ ಆ ಹುಡುಗಿಗೆ ಸಂತೆನ ಬೈಕೋತ ಕೊಡ್ತಾಳ. ಅದನ್ನು ನೋಡೋದಲ್ಲ, ಅದಕ್ಕೆ ಮಗ ಅವಾಗ ಬೈತಾನ. ಹಿಂಗಾಗಿ ಜಗಳ ಆಗಿ ಮನ್ಯಾಗ ನೆಮ್ಮದಿನ ಇಲ್ಲದಂಗೆ ಆಗ್ಬಿಟ್ಟದ್ರಿ ಅವ್ರ ಮನ್ಯಾಗ. ಹೌದ್ರಿ, ಒಂದು ಕೂಸು ಅನ್ನೋದು ಇತ್ತಂದ್ರೆ ಮನ್ಯಾಗ, ಆದ್ರೆ ಕಳೆನೇ ಬೇರೆ ರೀ ಮನೆಯದು. ನಮ್ಮ ಫ್ರೆಂಡಿಗೂ ಅದೇ ಚಿಂತೆ ನೋಡ್ರಿ. ಎಲ್ಲಿ ಅದಕ್ಕೆ ಫಂಕ್ಷನ್ಗೆ ಒಲ್ಲೆ, ಫ್ರೆಂಡ್ಸ್ ಜೊತೆ ಹೋಗಂಗಿಲ್ಲ, ಎಲ್ಲಿ ಒಲ್ಲೆ ಅಂತಾಳಕಿ. ಎಲ್ಲರ ಹೋಗೋಣನೇ 2 ಮಕ್ಕಳನ್ನ ಹಿಡ್ಕೊಂಡು ಬಂದುಬಿಟ್ಟಿರ್ತಾವೆ ಎಲ್ಲ ಫ್ರೆಂಡ್ಸು. ನಿನಗೆ ಆಗಿಲ್ಲ ಅಲ್ಲೇ ಏನ ಅಂತ ಕೇಳೋದಕ್ಕೆ ಆಕೆಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿಲ್ಲ ರೀ. ಒಂದಿಷ್ಟು ದಿನ ಮಾನಸಿಕವಾಗಿ ಭಾಳ ಕುಗ್ಗಿಬಿಟ್ಟಾಳ್ರಿ. ಮಕ್ಕಳಲ್ಲಿ ಅಂದ್ರೆ ಇಷ್ಟು ಕಷ್ಟಪಟ್ಟು ಮಕ್ಕಳು ಬೇಕಂತೇಳಿ ಅಲ್ಲಿ ತೋರಿಸಿ ಹನ್ನೆರಡು ದೇವ್ರಿಗೆ ಹರಕೆ ಹೊತ್ತು ಹಡಿತೀವಿ. ಮುಂದೆ ಅವು ಮಕ್ಕಳು ನೋಡ್ತಾವ ನಮ್ಮನ್ನು. ನೋಡಲಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ ಹೇಳ್ರಿ. ಎಲ್ಲರೂ ಹಂಗೆ ಇರ್ತಾರಂತ ಹೇಳಂಗಿಲ್ಲ. ಆದ್ರೆ ನೋಡಿದ್ರಿಲ್ಲ ಎಷ್ಟು ಮಂದಿ ನೋಡ್ತೀವಿ. ಈಗ ಹೊರಗೆ ಹಾಕೇ ಬಿಡ್ತಾರ. ಅಲ್ಲೂ ಯಾಕಡೆ ಬೇಕು ವೃದ್ಧಾಶ್ರಮಕ್ಕೆ ಸೇರಿಸ್ತಾರ. ಅದು ಮಾಡ್ತಾರ, ಇದು ಮಾಡ್ತಾರ. ಇಂಥವೆಲ್ಲ ನೋಡಿದ್ರೆ ಯಾವ ಮಕ್ಕಳು ಬಿಡ ಯಾವ ಅನಿಸ್ತದ. ಆದ್ರೆ ಮಕ್ಕಳು ಬೇಕ್ರಿ, ಜೀವಕ್ಕೆ ಮಕ್ಕಳು ಬೇಕು. ಹೌದವ, ಅವು ಏನಾರ ಮಾಡಲ್ರಕ್ಕ. ನೀನು ಎತ್ತು ಕರುಡು ಅನ್ನೋದು ಇರ್ತದಲ್ಲ ನಮ್ಮದು. ಅವ್ರೇನು ಮಾಡಿದ್ರು ಮತ್ತೆ ನಮಗೆ ತ್ರಾಸ ಆಗ್ತದೆ. ಬೈದು ಹೋಗಿರ್ತಾನ, ಮನೆಗೆ ಬರೋಷ್ಟಿಗೆ ಉಂಡಾನ ಇಲ್ಲ ಅಂತೇಳಿ ಚಿಂತೆನೇ ಆಗ್ತದ. ಹಂಗೆ ತಾಯಿ ಕರುಳು ಅನ್ನೋದು ಬೇರೆನೇ ಇರ್ತದವ. ಅದು ಕರೆಯೋದು ನೋಡವ. ನನ್ನ ಮಗನೂ ಅಷ್ಟೇ ಬೈತದ. ಯಾವಾಗ ಸಿಟ್ಟು ಬಂದ ಬೈತದ, ಮತ್ತೆ ಹತ್ತಿ ಕರ್ಕೋತದ. ಆದ್ರೆ ಹಿಂಗೆ ಹೊರಗೆ ಹಾಕೋದು ಇಲ್ಲವ. ಅದೊಂದು ಪುಣ್ಯ ಮಾಡಿ ನಾನು. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೇನೆ ಆ ಮಗನ. ಸೊಸಿಗೆ ಏನೇನೋ ಅನ್ನಂಗಿಲ್ಲ. ನಮ್ಮ ಮಗಳ ಗತೆ ನೋಡ್ಕೊಂಡ್ಬಿಡ್ತೀನಿ. ಆ ಕಡೆ ಒಂದು ವೇಳೆ ಮನಸ್ತಾಪ ಬಂದ್ರೂ ನಾನೇ ಸುಮ್ಮಾಗಿಬಿಡ್ತೀನಿ. ಅವು ಪಾಪ ಹೈರಾಣಾಗಿ ದುಡಿದು ಬಂದಿರ್ತಾವ. ನಾವಿಬ್ರು ಜಗಳ ಆಡ್ಕೋತ ಕೂತ್ಗಾನೆ ಅವು ಯಾರಿಗಂತ ಹೇಳ್ಬೇಕು. ಅದಕ್ಕೆ ಮತ್ತೆ ತಾಯಿ ಮೇಲೆ ಹರಿದು ಬೀಳ್ತಾವ, ತಾಯಿನ ಹೊರಗೆ ಆಗ್ತಾವ. ಹಿಂಗೆಲ್ಲ ಆಗ್ತದ. ನಾವೇ ಅತ್ತಿ ಸೊಸಿ ಹೊಂದ್ಕೊಂಡಿದ್ದೀವಿ ಅಂದ್ರೆ ಮಗ ಯಾಕೆ ಜಗಳ ಆಡ್ಬಿಡ್ತಾನ? ಹೌದಿಲ್ಲ? ಅದನ್ನು ಪಾಯಿಂಟ್ ನೋಡುವ. ಮಕ್ಕಳಿಗೆ ನಮ್ಮ ಮೇಲಂತೂ ಜೀವ ಇದ್ದೇ ಇರ್ತದ. ಆಕೆ ಸೊಸಿ ಏನಾದ್ರು ಕಿವಿ ತುಂಬಿದಾಗನೇ ಮಗ ಜಗಳ ತೆಗಿಬೇಕಾಗ್ತದ. ನಾವೇ ಸೊಸಿನ ಚಲೋ ನೋಡ್ಕೊಂಡು ಅಂದ್ರೆ ಆಕೆ ಏನು ಕಿವಿ ತುಂಬ್ತಾಳ ಅವನಿಗೆ?
ಹಂಗಂದ ಜಗಳ ಎಲ್ಲಿಂದ ಬರ್ತದ? ನಾನು ಹಂಗೆ ನೋಡವ ಅಯ್ಯವ್ವ. ನಿಮ್ಮ ಸೊಸಿಗೇನು ಕಾಯಿಸಿಲ್ಲಲ್ರಿ, ಜಲ್ದಿ ಆಗ್ಯಾವ ನಮ್ಮ ಮಕ್ಕಳು. ಅಷ್ಟೇನು ಕಾಯಿಸಿಲ್ವ, ಮದುವೆಯಾಗಿ 2 ವರ್ಷಕ್ಕೆ ಆದವು ಮಕ್ಕಳು. ಅದಕ್ಕೆ ನಮ್ಮ ಗೆಳತಿಗೆ ನಾ ಏನಂದೆ, ಈಗ ಎಷ್ಟು ದಿನ ಅಂತ ನೋಡ್ತೀವ, ಒಂದು ಖುಷಿನ ಅಡಾಪ್ಟ್ ಮಾಡ್ಕೊಂಬಿಡು. ದತ್ತಕ್ಕೆ ತೊಗೊಂಬಿಟ್ಟೆ ಅಂದ್ರೆ ನಿಂದ ಅನ್ನಂಗೆ ಆಗ್ತದ, ಹುಟ್ಟಿದ ಗಣೆ ತೊಗೊಂಬಿಟ್ಟೆ ಅಂದ್ರೆ ತಾಯಿ ಅಂತಾನೆ ನಂಬುತ್ತದದು ಅಂತ ಹೇಳಿದೆ ರೀ ನಾ ಮೊನ್ನೆ. ಅವ್ರ ಅತ್ತಿ ಅದಕ್ಕೂ ಆಯ್ಗೊಡವಳಂತ್ರಿ. ಅಯ್ಯ ಇಲ್ಲಿದ್ದು ಹುಟ್ಟಿರ್ತದ ಏನೋ, ಯಾವ ಜಾತಿ ಇರ್ತದೇನೋ, ಅದನ್ನ ತಂದು ಮನೆಗೆ ಇಟ್ಕೊಳ್ಳೋ ನಾವು ಇಲ್ಲದ ಕಾರ್ಬಾರ್ ಮಾಡಕ್ಕೆ ಹೋಗ್ಬೇಡ ನೀನು ಅಂತೇಳಿ ಬೈತಾಳಂತ್ರಿ. ಈಗ ಏನು ಮಾಡ್ಬೇಕು ನೋಡ್ರಿ, ಈ ಕಡೆ ಅತ್ತಿ ಬ್ಯಾಡ ಅಂತಾಳ, ಮಕ್ಕಳಾಗಿಲ್ಲ ಅಂತ ಅನ್ಸ್ಕೋಬೇಕು, ಏನು ಮಂದಿ ಓದಲ್ಲಿ ಬಂದಲ್ಲಿ ಅನ್ಸ್ಕೋಬೇಕು, ಅತ್ತಿ ಕೈಲಿ ಅನ್ಸ್ಕೋಬೇಕು. ಪಾಪ ಭಾಳ ಗುಳಾಡ್ತದ್ರಿ ನಮ್ಮ ಗೆಳತಿ. ಹಂಗ್ಯಾಕೆ ಮಾಡ್ಬೇಕು ಮತ್ತೆ? ಅತ್ತಿ ಏನೇನವ ಈ ತಗೊಂಡು ಯಾವ ಜಾತಿ ಇದ್ರಿ ಏನತ್ತ, ತಮ್ಮ ಮಂದಿಯಾಗ ಬಂದಿನ ತಮ್ಮದಂತ ಮಾಡ್ಕೊಂಡ್ಬಿಡ್ಬೇಕು. ಕೂಸು ಪಾಪ ಅಲ್ಲೇ ಇಲ್ಲೇ ಹೋಗಿರ್ತಾವೆ ಎಷ್ಟು ಮಂದಿನ ಅಂತ ಒಂದು ತೊಗೊಂಡು ಸಾಕಿದ್ರೆ ನಡೀತದೆ ಬಿಡು. ಹೋದ್ರಿ ಮಕ್ಕಳಿಲ್ಲ ಅಂತ ಇಷ್ಟು ಗುಳಾಡ್ತೇವೆ ಒಬ್ಬೊಬ್ರು. ಮೊನ್ನೆ ನೋಡಿದ್ರಿಲ್ರಿ ಟಿವಿಯಾಗ ತೋರಿಸಿದ್ರು, ಆ ಮುರ್ಯಾಗ ಹೋಗೋದಾಗ್ಯಾರ ನಿನ್ನ ಹೆಣ್ಣು ಕೂಸು ಎಷ್ಟು ಚಂದ ಇತ್ತು. ನನಗಂತ ನೋಡಿ ಜೀವ ಮರ 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 ಅಂತೇವ. ಹೌದು ನೋಡೋದಿನ ನಾನು ನೋಡಿದೆ. ಅಲ್ಲ ಅವಕ್ಕೆ ಮನಸ್ಸರಿ ಹೆಂಗೆ ಬರ್ತದೆ ನೀವ ಯವ್ವ, 9 ತಿಂಗಳ ಒತ್ತು ಆಡಿತಾವ, ಆಡೋದಂಗೆ ಮುರ್ಯಾಗ ಹೋಗೋದಂದ್ರೆ ಹೆಂಗೆ ಒಪ್ಪತದನೆ ಅವಕ್ಕೆ ಮನಸ್ಸರ. ಹೌದ್ರಿವ ನನಗೂ ಹಂಗೆ ಆಯ್ತು ನೋಡಿ. ಆ ಕೂಸರ ಎಷ್ಟು ಚಂದ ಇತ್ತು ನೋಡಿದಿರಿಲ್ರಿ? ಹೌದುವ ಭಾಳ ಚಂದ ಇತ್ತು. ಅಂದಂಗೆ ನಿಮ್ಮ ನೆಗಣಿ ಸೊಸಿಗೆ ಮತ್ತೇನು ಕಳಕುಬ್ಸ ಅದು ಮಾಡಿದ್ರೆ ಏನು? ಮೊನ್ನೆ ಬಂದಿದ್ದೀರಿ ತವ್ರ ಮನೆಯವ್ರು, ಬಂದು ಕಳಕುಬ್ಸ ಮಾಡಿ 1-2 ದಿನ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ಯಾರಿ. ಚಲೋ ಮಾಡಿದ್ರು ಬಿಡ್ರಿ ಅವರು. ಎಲ್ಲ ಥರ ತಂದಿದ್ರಿ, ಚೂಡ, ಅವಲಕ್ಕಿ ಚೂಡ, ಚುರುಮುರಿ ಚೂಡ, ಮುರುಮುರಿ ಉಂಡಿ, 1-5 ಥರದ ಉಂಡಿ, ಹಣ್ಣುಗಳು ಭಾಳ ತಂದಿದ್ರು. ಭಾರಿ ವೆರೈಟಿ ಚಂದ ಮಾಡಿದ್ರು ಬಿಡ್ರಿ. ಕಳಕುಬ್ಸನೇ ಅಷ್ಟು ಚಂದ ಮಾಡ್ಯಾರ, ಇನ್ನು ದೊಡ್ಡ ಕುಬ್ಸ ಹೆಂಗೆ ಮಾಡ್ತಾರೆ ನೀವು? ಹೌದಲ್ಲ, ಹಂಗೆ ತವ್ರ ಮನೆಯವರು ಔಷಧಿ ಇರ್ಬೇಕವ, ಅಂದ್ರೆ ಹುಡುಗಿಯರಿಗೂ ಖುಷಿ ಆಗ್ತದ. ನಿಮ್ಮ ಮಂದಿ ಮಕ್ಕಳು ಭಾಳ ಇದ್ದಾರಲ್ಲ, ಕುಬ್ಸದ ಮನೆ ಭಾಳ ಆತಾವ ಅಂದ್ರೆ. ಹೌದ್ರಿ, ನಮ್ಮದು ಮಂದಿ ಭಾಳ ಆಗ್ತಾವ್ರಿ. ಕಾಳ ಕುಬ್ಸ ಮಾಡಿ ಹೋದ್ರು ಇನ್ನು ಯಾರು ಬೇಕಂದ್ರೆ ಕುಬ್ಸ ಮಾಡೋದಂತಿರ್ತದ. ನಾವು ಮಾಡಿರ್ತೀವಲ್ರಿ, ಎಲ್ಲರಿಗೆ ಶುರು ಮಾಡ್ತಾರೆ ಇನ್ನು ಎಲ್ಲ ಕಡೆ ಕುಬ್ಸಕ್ಕೆ ಹೋಗ್ಬೇಕಿನ್ನು. ಸೊಸಿ ಪುಣ್ಯದಿಂದ ನೀವು ಎಲ್ಲರ ಮನೆಗೆ ಹೊಡಿತೀರಿ ಅನ್ನಂಗಾಯ್ತು. ದಿನಕ್ಕೆ 2 ಕುಬ್ಸ ಮಾಡಿದ್ರಂದ್ರೆ ನಾಷ್ಟ ಊಟ ಎಲ್ಲ ಹೊರಗೆ ತಗೋರಿ. ಅಯ್ಯ ಇವ್ರು ನೋಡಿ ಹೆಂಗಂತಾರೆ. ಮಾಡ್ತೀವಿ ಬಿಡ್ರಿ, ಆದ್ರೆ ಸೊಸಿ ಜೊತೆ ಮತ್ತೆ ಹೋಗ್ಬೇಕಲ್ರಿ, ಒಬ್ಬಾಕಿನ ಹೆಂಗೆ ಕಳಿಸ್ಬೇಕು. ನಮ್ಮ ನೆಗೆಣ ಒಂದ್ಸಲ ನಾ ಒಂದ್ಸಲ ಓದ್ತೀವ್ರಿ. ಸೊಸಿ ಮನೆಯವರು ಶ್ರೀಮಂತರಿದ್ದಂಗಿದ್ದಾರೆ, ಕುಬ್ಸಕ್ಕೆ ಬಂಗಾರ ಗಿಂಗಾರ ಆಗ್ತಿರ್ಬೇಕಲ್ಲ. ಆಗ್ತಿರ್ಬೇಕ್ರಿ. ಮತ್ತು ರಘುಗಳು ಶ್ರೀಮಂತರದಾರ, ಮಗಳು ಪ್ರೆಗ್ನೆಂಟ್ ಆಗ ಅಂದ್ರೆ ಎಷ್ಟು ಖುಷಿ ಆಗ್ಯದ ಅವ್ರ ಅಪ್ಪಗಂತರು. ಊರಿಗೆ ಊಟ ಹಾಕ್ಸಂಗದನ್ರಿ ಅವ, ಅಷ್ಟು ಖುಷಿ ಆಗ್ಯದ ಅವ್ರ ಅಪ್ಪಗೆ. ದೊಡ್ಡ ಕುಬ್ಸ ಎಲ್ಲಿ ಅವರೇ ಮಾಡ್ತಾರೇನ್ರಿ? ಅವ್ರು ಕುಬ್ಸ ಮಾಡ್ತಾರ, ನೀವು ಸೀಮಂತ ಅಂತ ಮಾಡ್ತೀರೇನ್ರಿ? ದೊಡ್ಡ ಕುಬ್ಸ ಅಲ್ಲೇ ಮಾಡ್ತಾರೆ. ನಾವಿಲ್ಲಿ ಸೀಮಂತ ಮಾಡ್ತೀವಿ, ಅವರು ಅಲ್ಲಿ ದೊಡ್ಡ ಕುಬ್ಸ ಮಾಡ್ತಾರೆ. ನಿಮ್ಮ ಮನ್ಯಾಗ ಏನಾರ ಫಂಕ್ಷನ್ ಅಲ್ಲಿ ಈಗ ನಾವು ಒಗ್ಗಟ್ಟಂತ ಮಾಡ್ತೀರಲ್ಲ, ಎಷ್ಟು ರೂಪಾಯಿ ಅವ್ವ? 8 ದಿನದ ತನ ನಿಮ್ಮ ಮನ್ಯಾಗ ನೋಡು ಅಷ್ಟು ಗದ್ಲಿರ್ತದ. ಏನು ಹಾಡಾಡೋದು, ಏನು ಡ್ಯಾನ್ಸ್ ಮಾಡೋದು. ನಿಮ್ಮ ಫಂಕ್ಷನ್ ಬಾಜು ಇದ್ದಾಗ ನಮಗೆ ನೋಡಕ್ಕನೇ ಭಾಳ ಖುಷಿ ಅನ್ನಿಸ್ತದೆ ನೋಡಿ. ಹೌದ್ರಿ ಮಾಮಿ, ಎಲ್ಲರೂ ಬರ್ತಾರೆ, ಎಲ್ಲರೂ ಒಗ್ಗಟ್ಟಿಂದ ಮಾಡ್ತೀವಲ್ರಿ, ಹಂಗೆ ಅನ್ನಿಸ್ತದ್ರಿ. ಖುಷಿಯಿಂದನೇ ಮಾಡ್ತೀವ್ರಿ. ನಮ್ಗೆ ಏನಾರ ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ನಾವೇನು ಇಟ್ಕೊಳಂಗಿಲ್ರಿ. ಫಂಕ್ಷನ್ ಇದ್ದಾಗ ಎಲ್ಲರೂ ಒಟ್ಟಾಗಿ ಮಾಡಿಬಿಡ್ತೀವ್ರಿ. ಹಂಗೆ ಇರ್ಬೇಕು ಬಿಡ್ರಿ, ಅದೇ ಚಲೋ. ಹಂಗಾಗಿ ನಿಮ್ಮದೆಷ್ಟು ಖುಷಿಯಿಂದ ಇರ್ತೀರಿ ನೋಡಿದ್ರಿಲ್ರಿ ನೀವು. ಯಾವಾಗಲೂ ಎಲ್ಲರೂ ಎಲ್ಲಿ ಹೋದ್ರೂ ನಕ್ಕೋತ ಆಡ್ಕೋತ ಎಷ್ಟು ಚಂದ ಹೋಗ್ತೀರಿ. ಹೌದೌದು, ಅದು ಕರೆ. ನೋಡ್ರಿ ಹೋಗು, ಮತ್ತೆ ಎಷ್ಟೊತ್ತನ ಕುಡುಮಿಲ್ಲ ಈ ತಂಪು ಅವಕ್ಕೆ ಎದ್ದ ಹೋಗ್ಬೇಕು ಅನ್ಸಂಗಿಲ್ಲಲ್ಲ ಒಟ್ಟು. ಹೌದ್ರಿ, ಎದ್ದು ಹೋಗ್ಬೇಕು ಅನ್ಸಂಗಿಲ್ಲ ಕರೆ. ಆದ್ರೆ ಆಮೇಲೆ ನಮ್ಮ ಮನೆಯವ್ರು ಬಡಿಗೆ ತೊಗೊಂಬರ್ತಾರೆ ಇನ್ನು. ಅಯ್ಯಯ್ಯ, ಏನು ಗಂಡ ಗಂಜರ್ಗತೆ ಮಾಡ್ತಾರ ಅಂತ ಮನುಷ್ಯ ಯಾವ ಬಡಿಗೆ ತೊಗೊಂಬರಾಕ. ನಾನು ಅದೇ ಅಂತೀನಿ, ಎಷ್ಟು ಸೈಲೆಂಟ್ ಅದಾರ ಅಣ್ಣವ್ರು. ಅಯ್ಯಯ್ಯ, ನೋಡೋರ್ ಮುಂದೆ ಸೈಲೆಂಟ್ ಅವರು, ಒಳಗೆ ಗೊತ್ತಾಗ್ತದ ಅವ್ರು ಹೆಂಗದಾರ ಅನ್ನೋದು. ಈ ವಿಡಿಯೋ ಸುಮ್ಮ ಮಾತುಕತೆ ಕೂತಾಗ ಅಂತೇಳಿ ಮಾತಾಡಿವಿ, ಯಾರು ಪರ್ಸ್ನಲ್ ಆಗಿ ತೊಗೋಬೇಡ್ರಿ ದಯವಿಟ್ಟು. ಈ ವಿಡಿಯೋ ನೋಡ್ತಿರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಮಾತಾಡೋ ಮಾತಿಂದ ಯಾರಿಗಾರ ಬೇಜಾರಾಗಿತ್ತಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾವು ಸುಮ್ಮನೆ ಮಾಡ್ತಿರೋದು ತಮಾಷೆಗಾಗಿ. ನಾವು ಸುಮ್ಮನೆ ಕಾಮಿಡಿ ಮಾಡ್ತೀವಿ. ವಿಡಿಯೋ ನೋಡ್ರಿ, ಎಂಜಾಯ್ ಮಾಡಿರಿ, ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ್ರಿ ದಯವಿಟ್ಟು. ಧನ್ಯವಾದಗಳು ಎಲ್ಲರಿಗೂ.